ಒಬ್ಬ ನೇಕಾರ ಇರ್ತಾನೆ. ದಿನ 2 ದೋತ್ರ ಕೊಯ್ತಿರ್ತಾನೆ. ಅವನಿಗೆ 2 ಗಂಡ 2 ಹೆಣ್ಣು ಮಕ್ಕಳು ಇರ್ತಾವೆ. ಜೀವನ ನಡೆಸೋದು ಭಾಳ ಕಠಿಣ ಆಗಿಬಿಟ್ಟಿರ್ತೈತೆ. ಅವನಿಗೆ ಕೆಲಸ ಮಾಡವನ ಅವನ ಒಬ್ಬನ, ದುಡ್ಯಾವನು ಅವನ ಒಬ್ಬನ. ಈ 4 ಮಕ್ಕಳ ಜಕ್ಕೊಂಡು ಹೋಗ್ಬೇಕಾಗಿರ್ತೈತೆ ಅವ ಒಬ್ಬ ನೇಕಾರ. ದಿನ 2 ದೋತ್ರ ನೇಯುವಂಥ ಒಬ್ಬ ನೇಕಾರ ಪಗಾರ ಎಷ್ಟು ಬೀಳ್ತೈತಪ್ಪ ಅಂತಂದ್ರೆ ಅವಂಗ 2 ದೋತ್ರದ ಕೂಡ ಒಂದು 250-300 ರೂಪಾಯಿ ಪಗಾರ ಕೇಳ್ಕೊತಿರ್ತಾನೆ. ಭಾಳ ಕಷ್ಟ ಇರ್ತೈತೆ ಅವನಿಗೆ. ಆ ಕಷ್ಟ ಇದ್ದಾಗ ಒಬ್ಬ ನೇಕಾರ ಮಕ್ಕಳು ಬಂದು ತಂದೆನ ಕೇಳ್ತಾವ, ಅಲ್ಲ ನೀ ಒಬ್ಬನ ದುಡಿದು ಒಬ್ಬನೇ ನೇದು ಕೆರಿಂದ ನಮ್ಮನ್ನು ಜ್ವಾಕಿ ಮಾಡ್ತಂತ ನೀ ಏನು ಅನ್ಕೊಂಡು ಅದು ತಪ್ಪನಲ್ಲ. ನಮ್ಮನ್ನು ಒಟ್ಟು ಎಜುಕೇಷನ್ ಶಾಲೆ ಕಲಿಸಿ ಕೆರಿಂದ ಒಬ್ಬರನ್ನ ನಮ್ಮ 4 ಮಂದಿ ಒಳಗೆ ನಿಲ್ಲಿಸಿ ಶಾಲೆ ಕಲಿಸಿ ಕೆರಿಂದ ನಮ್ಮನ್ನು ವಿದ್ಯಾವಂತರು ಮಾಡ್ತತ್ ನೀ ಅನ್ಕೊಂಡು ಅದು ಏನು ತಪ್ಪಲ್ಲ. ಆದರೆ ನಿನ್ನ ದುಡುಕಿ ಒಂದು ದಿವಸ ನಿತ್ತು ಅಂದ್ರೆ ನಾವು ಬದುಕುದು ಹೆಂಗತ್ತೇಕೆಂದ ಮಕ್ಕಳಿಗೆ ಕೇಳ್ತಾವ ತಂದೆ. ಅವಾಗ ತಂದೆ ಹೇಳ್ತಾನ, ನಾವು ನಿಮ್ಮನ್ನ ನಾ ಭೂಮಿ ಮೇಲೆ ಹಡ್ದು ಯಾಕೆ ತೊಗೊಂಡು ಬಂದೇನಂದ್ರೆ ನಾ ಕಷ್ಟಪಟ್ಟು ಪಡುವಲ್ನಕ, ನಾ ದುಃಖಗಳನ್ನು ಪಡುವಲ್ನಕ. ಆದರೆ ನಿಮ್ಮನ್ನು ಒಂದು ಎಜುಕೇಷನ್ ಕಲಿಸಿ ಒಬ್ಬರನ್ನ ಮನುಷ್ಯರನ್ನ ಮಾಡಿ ಒಬ್ಬ ನೇಕಾರ ಇಂಥ ಮಕ್ಕಳಿಗೆ ಇಷ್ಟು ಜನ್ಮ ಕೊಟ್ಟಕ್ಕೆಂದು ಒಬ್ಬ ನೌಕರಿ ಹೆಚ್ಚಿಸ್ಕೆಂದ ಹೆತ್ತ ಮಕ್ಕಳಿಗೆ ಇಂಥದ್ದೊಂದು ಕೆಲಸ ಮಾಡಿಸಿ ತೋರಿಸಿದ ಅನ್ನುವಂಥ ಒಂದು ನಂಬಿಕೆ ಸಲಮಂದ ನಿಮ್ಮನ್ನು ಹುಟ್ಟಿಸಿ ತೊಗೊಂಬಂದಿ. ಏನು ಕಷ್ಟ ಬರ್ತೈತೆ ಬರಲಿ, ಎಷ್ಟು ದುಃಖ ಬರ್ತೈತೆ ಬರಲಿ, ಎಷ್ಟು ನಮಗೆ ತ್ರಾಸು ಬರ್ತೈತೆ ಬರಲಿ, ಆದರೆ ನಿಮ್ಮನ್ನು ಪಣ ತೊಟ್ಟೆ ಯಾವಾಗ ನಿಮ್ಮನ್ನು ಮನುಷ್ಯರನ್ನ ಮಾಡಬೇಕು ಅಂತೇಕೆಂದು ನಾನು ನಿತ್ತಾನೋ ಎಲ್ಲರ ಮುಂದೆ ನಿಮ್ಮನ್ನು 4 ಮಂದಿ ಒಳಗೆ ನಾ ಎದ್ದು ಕಾಣೋದಂತೂ ಬೇಡ. ನಿಮ್ಮನರೇ ನಾ ಶಾಲೆ ಕಲಿಸಿ ಎಜುಕೇಷನ್ದೊಳಗೆ ಫಸ್ಟ್ ಬಂದ ಕೆರಂದು ನಿಮ್ಮನ್ನು ನೀವು ಯಾವ ಶಾಲೆ ಕಲಿತಿನತ್ತರ ಆ ಶಾಲೆ ಒಳಗೆ ನಿಮ್ಮನ್ನು ಶಾಲೆ ಕಲಿಸಿ ನಿಮ್ಮನ್ನು ಮನುಷ್ಯರ ಮಾಡಿ ತರಬೇಕಂತಕ್ಕಂದು ನಾವೊಂದು ಹಠ ತೊಟ್ಟು ನಿಮ್ಮನ್ನು ಈ ಭೂಮಿ ಮೇಲೆ ತೊಗೊಂಡು ಬಂದಂತಕ್ಕಂದು ಒಬ್ಬ ನೇಕಾರ ಮಕ್ಕಳಿಗೆ ಹೇಳ್ತಾನೆ. ಅವಾಗ ಮಕ್ಕಳು ತಂದೆಗೆ ಏನು ಹೇಳ್ತಾರಪ್ಪ ಅಂತಂದ್ರೆ, ನಾವು ನಿನ್ನ ಪಡೆದಿದ್ದು ಭಾಳ ಹೆಚ್ಚಿನೈತಿ, ನಿನ್ನ ಹೊಟ್ಟೆ ಒಳಗೆ ನಾವು ಹುಟ್ಟಿ ಬಂದೀವಿ ಅಂದ್ರೆ ಎಷ್ಟು ಪುಣ್ಯ ಮಾಡಿದ್ವಿ ನಮಗೆ ಗೊತ್ತಿಲ್ಲ. ಆದರೂ ನೀ ಇಷ್ಟು ಹಠ ತೊಟ್ಟದಿ ಅಂದ್ರೆ ಈ ಹಠಕ್ಕೊಂದು ಏನಾದರೂ ಒಂದು ಸಾಧನೆ ಮಾಡಿ ತೋರಿಸಬೇಕು. ನಾವು ತೋರಿಸಲಿಲ್ಲ ಅಂದ್ರೆ ನಾವು ನಿನ್ನ ಮಕ್ಕಳ ಅಲತ್ತಕ್ಕಿಂದ ಒಬ್ಬ ನೇಕಾರನ ಮಕ್ಕಳ ತಂದೆಗೆ ಹೇಳ್ತಾರೆ. ಅವಾಗ ತಂದೆ, ಏನು ಕಷ್ಟ ಬಂದರೂ ನನಗೆ ಬರಲಿ, ಎಷ್ಟು ತ್ರಾಸಾದರೂ ನನಗಾಗಲಿ, ಭೂಮಿ ಒಳಗೆ ನಾ ಏನು ಕಷ್ಟಗಳನ್ನು ಪಟ್ಟನೋ ಅವನು ನೋಡ್ಯಾರ ಯಾಕೋದ್ಲಕ್ಕೆ ನೀವು ಮನುಷ್ಯರಾಗಬೇಕು ಅಂತೇಕಂದ ಮಕ್ಕಳಿಗೆ ವಿದ್ಯೆ ಹೇಳ್ಕೊಡ್ತಾನೆ ಒಬ್ಬ ತಂದೆ. ಅವಾಗ 2 ಗಂಡ 2 ಹೆಣ್ಣ ಇವ್ರ ಮಕ್ಕಳು ಏನಂತಾರೆ ಅವ್ರಿಗೆ ತಂದೆಗೆ ಏನು ಕೇಳ್ತಾರಪ್ಪ ಅಂತಂದ್ರೆ, ನೀನು ಕಷ್ಟಪಡ, ಆದ್ರೆ ಯಾಕೆ ಕಷ್ಟಪಡಕತ್ತದ ನಮಗೆ ಗುರುತಾಗೈತಿ. ನಾವು ಎಜುಕೇಷನ್ದಾಗ ಅಕಸ್ಮಾತ್ ಒಂದು ವೇಳೆ ನಾವು ಏನಾದರೂ ಸಾಧನೆ ಮಾಡಿ ತೋರಿಸಲಿಲ್ಲ ಅಂದ್ರೆ ಅಥವಾ ನಾವು ಶಾಲೆ ಒಳಗೆ ಫಸ್ಟ್ ಬರಲಿಲ್ಲ ಅಂದ್ರೆ ಪ್ರಯತ್ನ ರಗಡತ್ತೆ ನಮ್ಮದ. ಅವಾಗ ನೀನು ಏನಾದರೂ ನಿನ್ನ ಶರೀರಕ್ಕೆ ಏನಾರು ಮಾಡ್ಕೊಂಡ್ರೆ ಅವಾಗ ನಾವು ಯಾರನ್ನ ಕೇಳೋಣ ಅಂತಕ್ಕಂಥ ತಂದೆನ ಮಕ್ಕಳಿಗೆ ಕೇಳ್ತಾವ. ಅಪ್ಪ ತಾನ ಅವಾಗ, ನಿಮ್ಮ ಮ್ಯಾಲೆ ನಂದು ಸಂಪೂರ್ಣ ನಂಬಿಕೆ ಐತಿ, ನಿಮ್ಮ ಮ್ಯಾಲೆ ನಂಬಿಕೆ ಐತೆ ಅನ್ನುವಂಥ ಒಂದು ಉದ್ದೇಶಕ್ಕಾಗಿ ನಿಮ್ಮನ್ನು ಶಾಲೆ ಕಲ್ಸಾಕತ್ತಾನೆ. ನೀವು ಮುಂದೆ ಬಂದು ಏನಾದರೂ ಒಂದು ಸಾಧನೆ ಮಾಡಿ ತೋರಿಸ್ತೀನಿ ಅನ್ನುವಂಥ ಭರವಸೆ ನನಗೈತಿ. ಆ ಭರವಸೆ ಮ್ಯಾಲೆ ನಿಮ್ಮನ್ನು ನಾ ಶಾಲೆ ಕಲ್ಸಾಕತ್ತಾನೆ ಅಂತೇಕಂದ ತಂದೆ ಮಕ್ಕಳಿಗೆ ಹೇಳ್ಕೊಡ್ತಾನೆ. ಅವಾಗ ಮಕ್ಕಳು ನಮ್ಮ ತಂದೆ ನಮ್ಮ ಮ್ಯಾಗ ಏನು ವಿಶ್ವಾಸ ಇಟ್ಟಾನ್ಲ, ಏನು ನಂಬಿಕೆ ಅನ್ನೋದು ಇಟ್ಟಾನ್ಲ, ಆ ನಂಬಿಕೆ ನಾವು ಸದಾಕಾಲ ಉಳಿಸ್ಕೊಂಡು ಹೋಗೋಣತ್ತೇಕಂದ ಅವರು ಚರ್ಚೆ ಮಾಡ್ತಾರೆ. ಅವ್ರು 4 ಮಂದಿ ಏನು ಚರ್ಚೆ ಮಾಡ್ತಾರಪ್ಪ ಅಂದ್ರೆ, ಮನೆ ಒಳಗೆ ಇವತ್ತು ನಮಗೆ ಕುಳ್ಳು ಐತೋ ಎಲ್ಲೋ ಗೊತ್ತಿಲ್ಲ, ನಮ್ಮ ತಂದೆ ದುಡ್ದಾನೋ ಎಲ್ಲೋ ಗೊತ್ತಿಲ್ಲ, ಇದ್ದಿದ್ದನ್ನು ತಿಂದಕೆನ ಶಾಲೆ ಕಲಿತ್ಕೊಂಡು ನಾವು ತೋರಿಸ್ಬೇಕಂತಕ್ಕಂದು ಮಕ್ಕಳು ಪಣ ತೊಟ್ಟು ನೆತ್ತು ಬರ್ತಾವೆ ತಂದೆ ಮುಂದೆ. ಒಬ್ಬರಿಗೆ ಅರಿಬಿ ಉಡಾಕ ಅರಿಬಿ ಇರಂಗಿಲ್ಲ, ಒಬ್ರಿಗೆ ಕಾಲ ಹಾಕೊಳ್ಳೋ ಕಾಲನ ಇರಂಗಿಲ್ಲ, ಇನ್ನೊಬ್ಬರಿಗೆ ಏನೇನೂ ಇರಂಗಿಲ್ಲ. ಯಾಕಂದ್ರೆ ಹರಕ್ಕೆ ಅರಿಬಿ ಇರ್ತಾವೆ, ಅವನ ಹಾಕ್ಕೊಂಡು ಶಾಲೆಗೆ ಹೋಗುತ್ತಿರ್ತಾರೆ. ಅವ್ರು ಅಸಹ್ಯ ರಗಡಾಕಿರ್ತೈತೆ, ಅದನ್ನು ತಲೆಗೆ ತೊಳಂಗಿಲ್ಲ, ಬೇಯ್ತಿರ್ತಾರೆ, ಹೀಯಾಳಿಸ್ತಿರ್ತಾಳೆ.
ಕಾಲೇಜ್ ಹುಡುಗಿಯರು ಬೈತಿರ್ತಾರೆ, ಹುಡುಗರು ಬೈತಿರ್ತಾರೆ, ಮಾಸ್ತರು ಬೈತಿರ್ತಾನಟ. ಆದರೂ ತಲೆ ಕೆಡಿಸ್ಕೊಳಂಗಿಲ್ಲ ಅವ್ರು. ಯಾಕೆ ತಲೆ ಕೆಡಿಸ್ಕೊಳಂಗಿಲ್ಲ ಅಂದ್ರೆ ಒಬ್ಬರ ನೇಕಾರನ ಮಕ್ಕಳ ನಾವು. ನನ್ನ ತಂದೆನ ಅಸಹ್ಯ ಪಟ್ಟಿಲ್ಲ, ನನ್ನ ತಂದೆ ಅಸಹ್ಯ ಪಟ್ಟಿಲ್ಲ, ನೀವು ಅಸಹ್ಯ ಪಟ್ಟರೆ ಏನಾಗೋದೈತಿ ಜಗತ್ತಿನೊಳಗೆ. ನಮ್ಮ ತಂದೆ ಮುಂದೆ ನಾವು ಏನು ಆಗಿ ತೋರಿಸ್ಬೇಕಾಗೈತಿ, ಮನುಷ್ಯರಾಗಿ ತೋರಿಸ್ಬೇಕಾಗೈತಿ. ನಮ್ಮ ತಂದೆ ಮಾಡಿ ಕಷ್ಟಗಳನ್ನು ಪಟ್ಟಿದ್ದನ್ನು, ಆ ಕಷ್ಟಗಳು ನಮಗೆ ಬರಬಾರ್ದತ್ತೆ. ನಮ್ಮ ತಂದೆ ನಮಗೆ ಪಣ ತೊಟ್ಟಕ್ಕೆ ನಮಗೆ ಸಾಲಿ ಕಲ್ಸಕ್ಕೆ ನಿಂತಾನೆ. ಇದು ಯಾವುದೂ ತಲೆಯಾಗ ತಗೋದು ಬೇಡ ತೆಕ್ಕಂದ್ರೆ ಸಾಲಿ ಕಲಿಯಕ್ಕೆ ಹೋಗ್ತಾರೆ ಅವ್ರ ಮಕ್ಕಳು. ಅದ್ರಾಗ ಭಾಳ ಕಷ್ಟ ಅಂದ್ರೆ ಭಾಳ ಕಷ್ಟ ಬಂದು ಬಿಡ್ತೈತಿ. ಸಾಯಂಕಾಲ ಒಂದು ಇಬ್ಬರು ಹೆಣ್ಣು ಮಕ್ಕಳು ಏನು ಮಾಡ್ತಾರೆ, ಇವರಿಬ್ಬರು ಒಬ್ಬರ ಮನೆಗೆ ಒಬ್ಬಕ್ಕೆ ಬಾಂಡೆ ತಿಕ್ಕಕ್ಕೆ ಹೋಗ್ಕಾಳು, ಇನ್ನೊಬ್ಬಕ್ಕೆ ಒಗ್ಯಾಣ ಹೋಗಕ್ಕೆ ಹೋಗ್ಕಾಳು. ಇವ್ರು ಇಬ್ಬರು ಏನು ಉಳಿದಿರ್ತಾರಲ್ಲ, ಒಬ್ಬ ಹೋಟೆಲ್ದಾಗ ಕೆಲಸ ಮಾಡಕ್ಕೆ ಹೋಗ್ಕಾನು ಒಂದು 2-2 ತಾಸು, ಇನ್ನೊಬ್ಬ ಏನು ಮಾಡ್ತಾನೋ ಒಬ್ಬ ರೈತರು ತೋಟದಾಗ ಹೆಂಡಕಾಸು ಮಾಡಕ್ಕೆ ಹೋಗ್ತಾನೆ. ಹೆಂಡಕಾಸು ಇವ್ರು ಒಟ್ಟರು ಕೆಲಸಕ್ಕೆ ಹತ್ತಿ ಬಿಡ್ತಾರೆ. ಏನು ಕೆಲಸಕ್ಕೆ ಎದಕ್ಕೆ ಹತ್ತಾರಪ್ಪ ಅಂತಂದ್ರೆ ನಮ್ಮ ತಂದೆಗೆ ಗೊತ್ತಾಗಬಾರ್ದು ನಾವು ಮಾಡೋ ಕೆಲಸ. ಅವನಿಗೆ ಭಾಳ ಭಾರ ಹಾಕಿದ್ವಿ ಅಂದ್ರೆ ಅವನು ಭಾರ ನಮ್ಮ ಮೇಲೆ ಬಿತ್ತು ಅಂದ್ರೆ ಅದನ್ನು ತಕ್ಕೊಳಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ತೆಕ್ಕಂದು ಅವ್ರವ್ರು ತಿಳ್ಕೊಂಡು ಅವರ ಕೆಲಸ ಮಾಡಕ್ಕೆ ಹೋಗ್ತಾರೆ ಒಂದೊಂದು ಮನೆಗೆ. ತಂದೆ ಖುಷಿ ಪಡ್ತಾನೆ, ನನ್ನ ಮಕ್ಕಳು ಶಾಲೆ ಕಲಿಯಾಕತ್ತಾರ ತೇಕಂದು. ಆದರೆ ಇಂಥ ಶಾಲೆ ಬಿಟ್ಟು ಕೂಡಲೇ ಇಂಥ ಕೆಲಸ ಮಾಡಕ್ಕೆ ಹೋಗ್ತಾರ ಅವ್ನಿಗೆ ಗೊತ್ತೇ ಇರೋಂಗಿಲ್ಲ. ಅವಾಗ ತಂದೆ ನಿನಗೆ ಪೆನ್ ಬೇಕನ್ನ ಪುಸ್ತಕ ಬೇಕಂತ ಯಾರೂ ಏನೂ ಕೇಳೋವಾರಲ್ಲ. ಯಾಕತ್ತೇಕೆ ಅಂತ ಕೇಳ್ತಾನೆ ನಾವು. ಏನಿಲ್ಲ, ಸರ್ಗಳು ನಮಗೆ ಮೊನ್ನೆ ಶಾಲೆಗೆ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಪೆನ್ನ ಬುಕ್ಕ ಕೊಟ್ಟಾರು, ಅವನ್ನ ನಾವು ಸಹಾಯ ಮಾಡ್ಕೊತ ಹೊಂಟೋದು ಹೊತ್ತೇಕಂತ ತಂದೆಗೆ ಮಕ್ಕಳು ಹೇಳ್ತಾರೆ. ಒಬ್ಬ ನೇಕಾರನ ಮಕ್ಕಳು. ಅವ ನನ್ನ ಮಕ್ಕಳೇನು ಸುಳ್ಳು ಹೇಳೋದಿಲ್ಲ, ಕರೆ ಐತೈತೆ ತಿಳ್ಕೊಂಡು ನೇಗಿ ನಿಂತಿರ್ತಾನೆ. ದಿವಸ ಒಟ್ಟು 2 ದೋತ್ರಕ್ಕೆ ಒಯ್ದು, ದಿವಸ ರಾತ್ರಿ ರಾತ್ರಿನಾಗಿಲ್ಲ ಹಗಲೇನಾಗಲ್ಲ 2 ದೋತ್ರಕ್ಕೆ ಒಯ್ದು. ಅವನ ಕೆಲಸ ಧರ್ಮ ಐತೆ. ಅದು ಧರ್ಮ ಯಾವತ್ತೂ ಬಿಡಬಾರ್ದು ಅಂತ ಹೇಳ್ತಿರ್ತಾನೆ. ಖುಷಿ ಪಡ್ತಾರೆ, ಊಟ ಮಾಡ್ಕೋತ ಒಟ್ಟರು ನಮ್ಮ ತಂದೆ ಎಷ್ಟು ನಮ್ಮ ಮ್ಯಾಗ ಗೌರವದಾನ ಅಂತೇಳಿ ಮಕ್ಕಳು ಇರ್ತಾವೆ. ನನ್ನ ಮಕ್ಕಳು ಎಷ್ಟು ಪ್ರೀತಿದಾರ ನೋಡೋದಕ್ಕೆ, ಇಂಥ ಮಕ್ಕಳನ್ನ ಪಡಿಬೇಕತ್ತೇಕೆ ನಮ್ಮ ತಂದೆ ಎತ್ತಿರ್ತಾನೆ. ನಾವು ಬಡವರಿದ್ರೆ ಇರುವಲ್ಲಕ್ಕೂ ನಾವು ಇನ್ನೂ ಎಷ್ಟು ಶ್ರಮ ಆತಿತ್ತೇಕಂದ್ರೆ ತಂದೆ ಮಕ್ಕಳಿಗೆ ಹೇಳ್ತಿರ್ತಾನೆ. ಎಷ್ಟು ಜೀವನದೊಳಗೆ ತಿಳ್ಕೊಂಡು ನಡಿಬೇಕು ನಾವು.